ನೋಡಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರಂತ ಘೋಷಣೆಯ ಪರವಾಗಿ ಕಾಂಗ್ರೆಸ್ನವರು ಇದ್ರು. ನೇರವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅನ್ನೋಂಥ ಮಾತನ್ನ DK ಶಿವಕುಮಾರ್ ಅವರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅವ್ರು ಹೇಳಿದ್ದಾಗ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಖಂಡನೆ ಮಾಡಲಿಲ್ಲ. ಅವ್ರಿಗೆ ಕೂಗೇ ಇಲ್ಲ ಅಂತ 10 ಬಾರಿ ನಾನು ಕೇಳಿದ್ದೀನಿ. ಕೂಗಿಲ್ಲ ಅನ್ನೋಂಥ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಇದು ಅವರ ಮನಸ್ಥಿತಿ. ಕೇವಲ ಮುಸಲ್ಮಾನರು ವೋಟ್ ಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಪಾಕಿಸ್ತಾನ್ ಪರ ಇರೋಂಥ ವ್ಯಕ್ತಿಗಳಿಗೂ ಕೂಡ ನಾವು ಬೆಂಬಲ ಕೊಡ್ತೀವಿ ಅನ್ನೋಂಥ ರಾಜ್ಯ ಸರ್ಕಾರದ ಮಂತ್ರಿಗಳು ಇರೋದಲ್ಲ, ಇದು ನಮ್ಮ ಕರ್ನಾಟಕ ರಾಜ್ಯದ ದೌರ್ಭಾಗ್ಯ. FSL ರಿಪೋರ್ಟ್ ಬರಲಿ, SFL ರಿಪೋರ್ಟ್ ಬರಲಿ ಅಂತ ಕೇಳಿದಂಥ ವ್ಯಕ್ತಿಗಳು ಇವಾಗ ಏನ್ ಹೇಳ್ತಾರೆ? ಪರಮೇಶ್ವರ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, FSL ರಿಪೋರ್ಟ್ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ, ಅವ್ರು ಅರೆಸ್ಟ್ ಮಾಡ್ತಾರೆ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಅಂತ ವ್ಯಕ್ತಿಗಳನ್ನ ನಾವು ಬಿಡೋದಿಲ್ಲ, ರಾಷ್ಟ್ರದ್ರೋಹಿ ವ್ಯಕ್ತಿಗಳನ್ನ. ನಾನು ನಿಜಕ್ಕೂ ಗೃಹ ಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವ್ರು ಬಿಟ್ಟು DK ಶಿವಕುಮಾರ್ ಇವತ್ತೇನು ಹೇಳ್ತಾರೆ? FSL ರಿಪೋರ್ಟ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಹೌದು ಅಂತ ಹೇಳಿದಕ್ಕೆ ಹೇಳ್ತಾರೆ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದೆ ಅಂತ FSL ರಿಪೋರ್ಟ್ ಬಂದಿದ್ದು ಕೇಳ್ತಿದ್ದಾರೆ. 10 ಬಾರಿ ಬಹಳ ಜೋಶ್ ಮಾತಾಡಿದ್ರು ಪ್ರಿಯಾಂಕಾ ಖರ್ಗೆ ಅವರು. ನಾನು ಅದಕ್ಕೋಸ್ಕರ ಹೇಳಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅಂತ ವ್ಯಕ್ತಿಗೆ ಪ್ರಿಯಾಂಕಾ ಖರ್ಗೆ ಅಂತ ಉತ್ತರದೇ ಒಂದು ತೊಂದರೆ ಅಂತ, ಅನ್ಯಾಯ ಅಂತ ಅವ್ರು ಬಹಳ ಜೋರಾಗಿ ಹೇಳಿದ್ರು. ಯಾವುದೇ ಕಾರಣಕ್ಕೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ಹೇಳಿದಂಥ ವ್ಯಕ್ತಿ ಇವತ್ತೇನು ಅದಕ್ಕೆ ಉತ್ತರ ಕೊಡ್ತಾರೆ? ಇದ್ರ ಜೊತೆಗೆ ಕೂಗಿದಂಥ ವ್ಯಕ್ತಿಗಳಲ್ಲಿ A1, A2, A3 ಇದ್ದಂಥರಲ್ಲಿ A2 ಮುನಾವರ್ ಒಬ್ಬ ರಾಷ್ಟ್ರದ್ರೋಹಿ ಅನ್ನೋದನ್ನ ಈಗಾಗಲೇ FIR ಹಾಕಿ ಅವನು ಹುಡುಕ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಅವನು ಕುಟುಂಬ ಸಮೇತ ನಾಪತ್ತೆಯಾಗಿ ಓಡೋಗಿದ್ದಾನೆ. ಈ ರಾಷ್ಟ್ರದ್ರೋಹಿ ಓಡೋಗೋದಕ್ಕೆ ಕಾರಣ ಯಾರು? ಪೊಲೀಸ್ ವೈಫಲ್ಯವಾ, ಇಂಟೆಲಿಜೆನ್ಸಿ ವೈಫಲ್ಯವಾ? ಅವನು ಓಡೋಗೋದಕ್ಕೆ ಏನೋ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಿದ್ಯಾ? ಪಾಕಿಸ್ತಾನದ ಪರವಾಗಿದ್ದಂಥ ವ್ಯಕ್ತಿಗಳಿಗೇನೋ ಸಹಕಾರ ಕೊಟ್ಟಿದ್ದಾರಾ? ಪಾಕಿಸ್ತಾನ್ ಜಿಂದಾಬಾದ್ ಕೂಗೇ ಇಲ್ಲ ಅಂತ ಹೇಳಿದಂಥ DK ಶಿವಕುಮಾರ್ ಏನಾದ್ರು ಅವ್ರು ಬೆಂಬಲ ಕೊಟ್ಟಿದ್ದಾರಾ? ಇದೆಲ್ಲವೂ ಕೂಡ ತಕ್ಷಣ ತನಿಖೆ ಆಗಬೇಕು. ಈ ರಾಷ್ಟ್ರದ್ರೋಹಿಗಳು ಕರ್ನಾಟಕ ರಾಜ್ಯ ರಾಷ್ಟ್ರದ್ರೋಹಿಗಳ ತಾಣ ಆಗಿದೆ. ಆ ಒಂದು ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿಂದ ಇವಾಗಿನ ತನಕನೂ ಕೂಡ NIA ಮುಖಾಂತರ ಪ್ರಯತ್ನ ನಡೆದು ಅನೇಕ ವ್ಯಕ್ತಿಗಳು ಈಗಾಗಲೇ ಬಂಧನಕ್ಕೊಳಗಾಗಿದ್ದಾರೆ. ಅಂದರೆ ಬಾಂಬ್ ಹಾಕೋದಿರ್ಬೋದು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಮಾಮೂಲಿ ಆಗಂತ ಪರಿಸ್ಥಿತಿ ಬಂದಿರೋದು ನಿಜಕ್ಕೂ ರಾಜ್ಯದ ಜನತೆಗೆ ಒಂದು ರೀತಿ ಅಪಮಾನ. ತಕ್ಷಣ ನಾನು ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರೀತಿ ಯಾರು ಈ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತಿರ್ಬೋದು, ಬ್ಲಾಸ್ಟ್ ಮಾಡಿದಂಥ ವ್ಯಕ್ತಿಗಳಿರ್ಬೋದು, ಅವರ ಬೆಂಬಲಕ್ಕೆ ನಿಂತರಂಥ ಸಚಿವ ಸಂಪುಟರಿರ್ಬೋದು, ಇವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಈ ಒತ್ತಾಯನ ಈ ಸಂದರ್ಭ ಮಾಡಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಮಂಡ್ಯದಲ್ಲಿ 2022 ಸಂಜೆ ಹೊತ್ತು ಬಿಜೆಪಿ ಕಾರ್ಯಕರ್ತರನ್ನು ಕೂಡ FIR ಹಾಕಿ ಅರೆಸ್ಟ್ ಮಾಡುವಂಥದ್ದು, ಅವ್ರು ಮಾಡಿರಲಿಲ್ಲ, ನಾವು ಮಾಡಿದ್ವಿ ಅಂತ ಅವ್ರು ಹೇಳ್ತಿರೋಂಥದ್ದು. ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಆ ವ್ಯಕ್ತಿ ಮಂಡ್ಯದಲ್ಲಿ ಬಾಯಿ ತಪ್ಪುಗಿದ್ದು ಅನ್ನೋಂಥ ಅಂಶವನ್ನ ಈಗಾಗಲೇ ಅಲ್ಲೇ ಹೇಗಾಗಿದೆ. ಅವ್ರ ಮೇಲೆ ಇವತ್ತಿನ ತನಕನೂ ಕೂಡ ಏನು ಸಮಸ್ಯೆ ಇರಲಿಲ್ಲ. ಯಾವಾಗ ಕಾಂಗ್ರೆಸ್ಸಿಗನವರು ಪಾಕಿಸ್ತಾನ್ ಜಿಂದಾಬಾದಿಗೆ ಬೆಂಬಲ ಕೊಟ್ಟಿರುವಂಥ ಅಂಶ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಪ್ರಚಾರ ಆಯಿತು, ಅದಕ್ಕೆ ತಮ್ಮ ಮುಖ ಉಳಿಸ್ಕೊಳ್ಳೋದಕ್ಕೋಸ್ಕರ BJPಯ ಕಾರ್ಯಕರ್ತರು ಮಧ್ಯೆ ತರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತರು ಕೂಡ ರಾಷ್ಟ್ರದ್ರೋಹಿ ಘೋಷಣೆಗೆ ಹೋಗೋ ಪ್ರಶ್ನೆಯೇ ಇಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತೀವಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ನಮ್ಮ ಜೀವನದಲ್ಲಿ ನಾವು ಕೂಗಲ್ಲ. ಮತ್ತೆ ಎಸ್ ಟಿ ಸೋಮಶೇಖರ್ ಬಂದಂಗೆ ಮುಂದಿನದಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರು ಕಾಂಗ್ರೆಸ್ ಇನ್ನೂ ಸಾಕಷ್ಟು ಜನ ಬಿಜೆಪಿ ಬರ್ತಾರೆ. DK ಅವರು ಹೇಳಿದ್ದಾರೆ, ಇದು ಇವತ್ತಲ್ಲ ಬಹಳ ಜನ ಬಿಜೆಪಿಯವರು ಕಾಂಗ್ರೆಸ್ ಬರ್ತಾರೆ ಅಂತ. ಅವರು ಒಂದು ಮತದ ಗಜದ ರೂಪದಲ್ಲಿ ಇದ್ರಲ್ಲ, ಉಪಮುಖ್ಯಮಂತ್ರಿ ಆದ ಹೊಸದ್ರಲ್ಲಿ ಬಿಜೆಪಿಯ ಅರ್ಧಕ್ಕಿಂತ ಹೆಚ್ಚಿಗೆ ಶಾಸಕರು ಕಾಂಗ್ರೆಸ್ ಬರ್ತಾರೆ. ಇತ್ತೀಚಿನ ತನಕ ಆ ವಾಯ್ಸ್ ಇರಲಿಲ್ಲ. ಈಗ ಮಾನ್ಯ ಹೆಬ್ಬಾರಾಗಲಿ ಎಸ್ ಟಿ ಸೋಮಶೇಖರ್ ಆಗಲಿ ರಾಜ್ಯಸಭೆ ಚುನಾವಣಾ ಸಂದರ್ಭದಲ್ಲಿ ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ಏನು ಮತದಾನ ಮಾಡೋದು ಒಬ್ಬರು ಅಬ್ಸೆಂಟ್ ಆದರು. ಅದಾದ ನಂತರ ಈಗ ಬಾಯ್ ಬಿಡಕ್ಕೆ ಶುರು ಮಾಡಿದ್ದಾರೆ. ಇನ್ನು ಒಬ್ಬನು ಕೂಡ ಬಿಜೆಪಿಯ
ಯಾವ ಶಾಸಕರು ಕೂಡ ಕಾಂಗ್ರೆಸ್ಗೆ ಹೋಗಲ್ಲ. ಮುಳುಗೋಗ್ತಿರಂತ ಹಡಗಿಗೆ ಯಾರು ಹೋಗ್ತಾರೆ? ಕಾಂಗ್ರೆಸ್ ದೇಶದಲ್ಲಿ ಮುಳುಗೋಗ್ತಿರಂತ ಹಡಗು. ಆ ಹಡಗಲ್ಲಿ ಹೋಗಿ ಸೇರ್ಕೊಂಡು ಮತ್ತೆ ಮುಳುಗೋಕೆ ಹೋಗ್ತಾರ? ಈ ದೇಶದ ಆಚಾಕ್ಯಗ ನರೇಂದ್ರ ಮೋದಿ ಅವ್ರ ಜೊತೆಗೆ ಹೋದ್ರೆ ಎಲ್ಲ ರಾಜಕಾರಣಿಗಳಿಗೂ ಅನುಕೂಲ ಆಗುತ್ತೆ, ರಾಜ್ಯಕ್ಕೂ ದೇಶಕ್ಕೂ ಅನುಕೂಲ ಆಗುತ್ತೆ, ಅವ್ರ ಕ್ಷೇತ್ರಕ್ಕೂ ಅನುಕೂಲ ಆಗುತ್ತೆ ಅಂತ ಯಾರೂ BJP ಬಿಟ್ಟು ಹೋಗಲ್ಲ. ಕಾಂಗ್ರೆಸ್ನವ್ರು ಯಾರು ಬರಬೇಕು ಅಂತ ಯೋಚನೆ ಮಾಡ್ತಾರೋ ಅವ್ರು ಉಳಿಸ್ಕೊಳ್ಳೋಂಥ ಪ್ರಯತ್ನ DK ಶಿವಕುಮಾರ್ ಮಾಡಲಿ. ಸರ್, ಕಾಂಗ್ರೆಸ್ನಲ್ಲಿ ಟಿಕೆಟ್ ಬೇಕು ಅಂದ್ರೆ 100 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಅದೇ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹೇಳಿರುವಂತ ರವೀಂದ್ರ ಅಂತ ಹೇಳಿ. ಮಂಡ್ಯದ BJPಯ ಬಗ್ಗೆ ಆರೋಪ ಮಾಡ್ತಾ ಇದ್ದಂಥ ಕಾಂಗ್ರೆಸ್ಸಿಗರು ಈಗ ಕಾಂಗ್ರೆಸ್ನಲ್ಲೇನೆ ಒಂದೊಂದು MP ಚುನಾವಣೆ ಟಿಕೆಟ್ಗೆ 100 ಕೋಟಿ ಕೊಡಬೇಕು ಅನ್ನೋಂಥ ಮಾತನ್ನ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ರವೀಂದ್ರರವರು ಆ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಆಪಾದನೆ ಮಾಡಿದ್ದಾರೆ. ಮತ್ತೆ ಆಮೇಲೆ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಇದ್ರ ಬಗ್ಗೆ ಮುಖ್ಯಮಂತ್ರಿ ಆಗಲಿ DK ಶಿವಕುಮಾರ್ ಆಗಲಿ ಬಾಯ್ ಬಿಟ್ಟಿಲ್ಲ. ಆ 100 ಕೋಟಿ ಯಾರಿಗೆ ತಲುಪ್ತಾ ಇದೆ, ಆ 100 ಕೋಟಿನ ಯಾರ್ಯಾರು ಕೇಳಿದ್ದಾರೆ, ಇದ್ರ ಬಗ್ಗೆ ಏನಾದ್ರು ತನಿಖೆ ಮಾಡಲಿ. ಕಾಂಗ್ರೆಸ್ನಲ್ಲಿ ಏನೇನು ಅನ್ಯಾಯ ಆಗ್ತಿದೆ ಅಂತ ಅದನ್ನ ಮಾಡಲ್ಲ ಅವರು. ಬೇಕು ಅಂತ BJP ಬಗ್ಗೆ ಆಪಾದನೆ ಮಾಡ್ತಿದ್ದಾರೆ. ನಾಳೆ ಬರೋಂಥ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನ BJP ನಾವು ಗೆಲ್ತೀವಿ. ಇದು ರಾಜ್ಯ ಜನ ಬೆಂಬಲ ಕೊಡ್ತಾರೆ. ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಇಡಿ ಪ್ರಕರಣದಲ್ಲಿ ಶಿವಕುಮಾರ್ಗೆ ನಿನ್ನೆ ಸುಪ್ರೀಂ ಕೋರ್ಟ್ನ ಎರಡು ಸಿಕ್ಕಿರುವಂತ ನ್ಯಾಯ ಸುಮ್ಮನೆ ಆರೋಪ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಿನ ತೀರ್ಪಿನ ಬಗ್ಗೆ DK ಶಿವಕುಮಾರ್ ಅವ್ರ ಬಗ್ಗೆ ಕೊಟ್ಟಂತ ತೀರ್ಪಿನ ಬಗ್ಗೆ ನಾನು ಯಾವ ಕಾರಣಕ್ಕೂ ಪ್ರಶ್ನೆ ಮಾಡಲ್ಲ. ಅವ್ರು ಯಾವುದೋ ಕಾರಣಕ್ಕೆ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿರ್ಬೋದು, ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಅವ್ರು ಸಿಕ್ಕ ನ್ಯಾಯನೂ ಕೂಡ ಹೌದು. ಕೋರ್ಟಿನ ತೀರ್ಮಾನಕ್ಕೆ ನಾವು ಕೂಡ ಬೆಲೆ ಕೊಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.